ಇನ್ನು ಬ್ಯಾಂಕ್ಗೆ ಚಿನ್ನ ಅಡ ಇಡೋ ಮುನ್ನ ಒಂದು ಸಲ ಈ ಸ್ಟೋರಿ ನೋಡಿ. ಗ್ರಾಹಕರು ಅಡ ಇಟ್ಟ ಚಿನ್ನ ಕದ್ದ ಅಸಿಸ್ಟೆಂಟ್ ಮ್ಯಾನೇಜರ್ ಅರೆಸ್ಟ್ ಆಗಿದ್ದಾನೆ. ಬೆಂಗಳೂರಿನ ಗಿರಿನಗರದ ಇಂಡಿಯನ್ ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರಾಹಕರಿಗೆ ಸೇರಿದ ಬರೋಬ್ಬರಿ 2 ಕೆಜಿ 787 ಗ್ರಾಂ ಕದ್ದಿದ್ದಾನೆ. ಕದ್ದಿರುವ ಆರೋಪಿಯ ಹೆಸರು ಕಿರಣ್. ಇಂಡಿಯನ್ ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರ್ ಕಿರಣ್ ಕುಮಾರ್. ಆರೋಪಿ ಕದ್ದ ಚಿನ್ನಾಭರಣದ ಮೌಲ್ಯ ಎಷ್ಟು ಗೊತ್ತಾ? 4,12,65,000 ರೂಪಾಯಿ. ಗ್ರಾಹಕರಿಗೆ ಸೇರಿದ 2 ಕೆಜಿ 787 ಗ್ರಾಂ ಕದ್ದಿದ್ದಾನೆ. ಅದರ ಮೌಲ್ಯ 4 ಕೋಟಿಗೂ ಹೆಚ್ಚು. ಇಂಡಿಯನ್ ಬ್ಯಾಂಕ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಕಿರಣ್ ಕುಮಾರ್ ಕೈಚಳಕ ಇದು. $4,12,00,000 ಮೌಲ್ಯದ ಚಿನ್ನ ಎಗರಿಸಿದ ಆರೋಪಿ ಕಿರಣ್ ಕುಮಾರ್ ಈತನೇ ಇಂಡಿಯನ್ ಬ್ಯಾಂಕ್ನ ಅಸಿಸ್ಟೆಂಟ್ ಮ್ಯಾನೇಜರ್. ಆನ್ಲೈನ್ ಬೆಟ್ಟಿಂಗ್ ದಂಧೆಗೆ ಈತ ಸಿಲುಕೊಂಡಿದ್ದ. ಜೂಜಾಟಕ್ಕೆ ಅಂತ ಬ್ಯಾಂಕ್ ಲಾಕರ್ನಲ್ಲಿದ್ದ ಗ್ರಾಹಕರ ಬಂಗಾರ ಕದ್ದಿದ್ದಾನೆ ಈ ಆರೋಪಿ. ಇಂಡಿಯನ್ ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರ್ ಕಿರಣ್ ಕುಮಾರ್ ಈಗ ಅರೆಸ್ಟ್ ಆಗಿದ್ದು 4 ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನಾಭರಣ. ಮ್ಯಾನೇಜರ್ ಹಾಗೂ ಅಸಿಸ್ಟೆಂಟ್ ಮ್ಯಾನೇಜರ್ ಬಳಿ ಚಿನ್ನದ ಲಾಕರ್ ಕೀಗಳಿರುತ್ತವೆ. ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಚಿನ್ನ ಎಗರಿಸೋ ಕೆಲಸ ಮಾಡಿದ್ದ ಈ ಖತರ್ನಾಕ್ ಗ್ರಾಹಕರೊಬ್ಬರು ತನ್ನ ಚಿನ್ನ ಬಿಡಿಸ್ಕೊಳ್ಳೋದಕ್ಕೆ ಬಂದಾಗ ಮ್ಯಾನೇಜರ್ಗೆ ಶಾಕ್ ಆಗಿದೆ. ಗಿರಿನಗರ ಠಾಣೆಗೆ ದೂರು ಕೊಟ್ಟಿದ್ರು ಬ್ಯಾಂಕ್ ಮ್ಯಾನೇಜರ್ ದಿಲೀಪ್ ಕುಮಾರ್. ತನಿಖೆಯಲ್ಲಿ ತಪ್ಪೊಪ್ಪಿಕೊಂಡಿದ್ದಾರೆ ಅಸಿಸ್ಟೆಂಟ್ ಮ್ಯಾನೇಜರ್ ಕಿರಣ್ ಕುಮಾರ್. ಗ್ರಾಹಕರಿಗೆ ಸೇರಿದ ಬರೋಬ್ಬರಿ 2 ಕೆಜಿ 787 ಗ್ರಾಂ ಚಿನ್ನ ಕದ್ದಿದ್ದಾನೆ ಕಿರಣ್ ಕುಮಾರ್. ಇನ್ನು ಈತ ಕದ್ದ ಚಿನ್ನನ ಮಣಪ್ಪುರಂ ಫೈನಾನ್ಸ್ ನಲ್ಲಿ ಅಡ ಇಟ್ಟಿದ್ದಾನೆ. ಮುತ್ತೂಟ್ ಮಿನಿ ಫೈನಾನ್ಸ್ ಫಿನ್ಕಾರ್ಪ್ ನಲ್ಲಿ ಅಡ ಇಟ್ಟಿದ್ದಾನೆ. ಎಲ್ಲೆಲ್ಲಿ ಚಿನ್ನ ಇಟ್ಟು ಹಣ ಪಡಿಬಹುದು ಅಲ್ಲೆಲ್ಲ ಈತ ಬ್ಯಾಂಕ್ನಿಂದ ಕದ್ದ ಚಿನ್ನ ಅಡ ಇಟ್ಟು ಹಣ ಪಡೆದಿದ್ದಾನೆ. ಮಣಪ್ಪುರಂ ಫೈನಾನ್ಸ್, ಮುತ್ತೂಟ್ ಮಿನಿ ಫೈನಾನ್ಸ್, ಫಿನ್ಕಾರ್ಪ್ ಇಲ್ಲಿ ಹಣ ಪಡೆದಿರ್ತಾರೆ. ಬಂದ ಹಣದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಜೂಜಾಟದಲ್ಲಿ ಹಣ ಕಳೆದಿದ್ದಾನೆ. ವಶಕ್ಕೆ ಪಡೆಯೋದಕ್ಕೆ ಹೋದ ಪೊಲೀಸರಿಗೆ ಮುತ್ತೂಟ್ ಫೈನಾನ್ಸ್ ಚಿನ್ನ ಕೊಟ್ಟಿಲ್ಲ. ಚಿನ್ನಕ್ಕಾಗಿ ಹೈಕೋರ್ಟ್ ಮೊರೆ ಹೋಗ್ತಾರೆ ಗಿರಿನಗರ ಪೊಲೀಸರು. ಸದ್ಯ ಆರೋಪಿ ಕಿರಣ್ ಕುಮಾರ್ ಅರೆಸ್ಟ್ ಆಗಿದ್ದು 700 ಗ್ರಾಂ ಚಿನ್ನ ಸದ್ಯಕ್ಕೆ ಜಪ್ತಿಯಾಗಿದೆ. ಬರೀ 700 ಗ್ರಾಂ. ಕಳ್ಳತನ ಆಗಿರೋದು 2 ಕೆಜಿ 787 ಗ್ರಾಂ. ಇದರಲ್ಲಿ ಬರೀ 700 ಗ್ರಾಂ ಅಷ್ಟೇ ಇಲ್ಲಿವರೆಗೆ ರಿಕವರಿ ಆಗಿದೆ. ಗಿರಿನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಡೆಪ್ಯೂಟಿ ಮ್ಯಾನೇಜರ್ ಇಂಡಿಯನ್ ಬ್ಯಾಂಕ್ ರವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಫಿರ್ಯಾದಿದಾರರು ಆ ಬ್ಯಾಂಕ್ನ ಹಿರಿಯ ಮ್ಯಾನೇಜರ್ ಅವರು ಆಗಿರ್ತಾರೆ. ಪ್ರಕರಣ ಸಾರಾಂಶ ಏನಂದರೆ, ಈ ವ್ಯಕ್ತಿ ಡೆಪ್ಯೂಟಿ ಮ್ಯಾನೇಜರ್ ಅವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾರದೆ ಆ ಲಾಕರ್ನಲ್ಲಿ ಇಟ್ಟ ಗ್ರಾಹಕರ ಬಂಗಾರನ ಸರಿಸುಮಾರು 2 ಕೆಜಿ 787 ಗ್ರಾಮ್ ಅಷ್ಟು ಬಂಗಾರನ ತೊಗೊಂಡೋಗಿ ಮುತ್ತೂಟು ಮತ್ತು ಮಣಪ್ಪುರಂ ಫೈನಾನ್ಸಲ್ಲಿ ಅಡ ಇಟ್ಟಿರ್ತಾನೆ. ಅಡ ಇಟ್ಟು ದುಡ್ಡನ್ನು ಪಡೆದು ಅವರು ಇಲ್ಲಿ ಒಂದು ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಖರ್ಚು ಮಾಡಿರೋ ಬಗ್ಗೆ ನಮಗೆ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆರೋಪಿತನ ದಸ್ತಗಿರಿ ಮಾಡಿ ರಿಕವರಿ ಮಾಡ್ತಾ ಇದ್ದೀವಿ. ಇವರೆಗೂ ಸರಿಸುಮಾರು 700 ಗ್ರಾಮ್ ಅಷ್ಟು ರಿಕವರಿ ಆಗಿದೆ. ರಿಕವರಿ ಮಾಡೋಕ್ಕೆ ಹೋದಾಗ ಸ್ವಲ್ಪ ಅಪೇಕ್ಷೆ ಪಟ್ಟಂತಹ ಒಂದು ಸಹಕಾರ ಅಥವಾ ಕೋಆಪ್ರೇಷನ್ನು ಈ ಫೈನಾನ್ಸರ್ಸಿಂದ ಸಿಕ್ಕಿಲ್ಲ. ಅದನ್ನು ಸಂಬಂಧಪಟ್ಟ ನ್ಯಾಯಾಲಯಗಳ ಮುಂದೆ ಅರ್ಜಿ ಸಲ್ಲಿಸುವುದರ ಮುಖಾಂತರ ಸೂಕ್ತ ಕ್ರಮವನ್ನು ನಾವು. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, 2 ಕೆಜಿ 787 ಗ್ರಾಂ ಚಿನ್ನ ಒಂದು ಬ್ಯಾಂಕ್ನಿಂದ ಆಚೆಗೆ ಹೋಗುತ್ತೆ ಅಂದರೆ ಯಾರ ಗಮನಕ್ಕೂ ಬಂದಿಲ್ವಾ? ಇಷ್ಟು ಈಸಿಯಾಗಿ ಈತ ತೆಗೆಯೋದಕ್ಕೆ ಹೇಗೆ ಸಾಧ್ಯ ಆಯಿತು? ಅಂದರೆ ಕ್ರಾಸ್ ಚೆಕ್ ಆಗೋದಿಲ್ವಾ? ಏನಾಗಿದೆ ಅಲ್ಲಿ? ಖಂಡಿತ ಭಾವನಾ,
ಬೆಂಗಳೂರಿನ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂಥ ಇಂಡಿಯನ್ ಬ್ಯಾಂಕ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಕಿರಣ್ ಕುಮಾರ್ ಅಂತ ಏನು ಆರೋಪಿ ಇದ್ದಾನೆ, ಸುಮಾರು 2 kgಗೂ ಹೆಚ್ಚು ಚಿನ್ನಾಭರಣ ಗ್ರಾಹಕರು ಅಡ ಇಟ್ಟು ಸಾಲ ಪಡೆದಿದ್ದಂಥ ಚಿನ್ನಾಭರಣವನ್ನು ದೋಚಿ ಗ್ಯಾಮ್ಲಿನಲ್ಲಿ ಬಳಸಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ 24/6/2025ರಿಂದ 31/1/2026 ಅಂದ್ರೆ 6 ತಿಂಗಳವರೆಗೆ ಸಹ ಇದ್ರ ಗಮನಕ್ಕೆ ಬಂದಿರೋದಿಲ್ಲ. ಮುಖ್ಯವಾಗಿ ಏನಂದ್ರೆ 2ನೇ ತಾರೀಕು ಒಬ್ರು ಗ್ರಾಹಕರು ಚಿನ್ನ ಅಡ ಇಟ್ಟವನ್ನ ಸಾಲವನ್ನ ಕ್ಲೋಸ್ ಮಾಡೋದು, ಅಕೌಂಟ್ ಅನ್ನ ಕ್ಲೋಸ್ ಮಾಡೋದಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಇಂಡಿಯನ್ ಬ್ಯಾಂಕ್ ನ ಮ್ಯಾನೇಜರ್ ಆಗಿರ್ತಕ್ಕಂಥ ತೃಪ್ತಿ ಝಾಗೆ ಗೊತ್ತಾಗುತ್ತೆ ಎಲ್ಲಿ ಚಿನ್ನ ಇಟ್ಟಿರ್ತಕ್ಕಂಥ ಜಾಗದಲ್ಲಿ ಚಿನ್ನ ಇಲ್ಲ. ಪಾಕೆಟ್ ನಲ್ಲಿ 24 ಪಾಕೆಟ್ಗಳಿರ್ತವೆ, ಅದರಲ್ಲಿ 21ನಲ್ಲಿ ಸಣ್ಣ ಪುಟ್ಟ ಮಿಸ್ಸಿಂಗ್ ಆಗಿರ್ತವೆ, 3ರಲ್ಲಿ ಸಂಪೂರ್ಣವಾಗಿ ಚಿನ್ನ ಕಾಣೆಯಾಗಿರುತ್ತೆ. ಹಾಗಾಗಿ ಅವರು MG ರೋಡ್ ನಲ್ಲಿರ್ತಕ್ಕಂಥ ಸೀನಿಯರ್ ಮ್ಯಾನೇಜರ್ ಆಗಿರ್ತಕ್ಕಂಥ ದಿಲೀಪ್ ಕುಮಾರ್ಗೆ ಮಾಹಿತಿ ಕೊಡ್ತಾರೆ, ಎಲ್ಲವನ್ನ ಚೆಕ್ ಮಾಡಿ ಅಂತ ಹೇಳ್ತಾರೆ. ಎಲ್ಲದರಲ್ಲೂ ಸಹ ಚಿನ್ನ ಮಿಸ್ಸಿಂಗ್ ಇರುತ್ತೆ. ಹಾಗಾಗಿ ಬಂದು ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ದಿಲೀಪ್ ಕುಮಾರ್ ಅವರು ದೂರು ಕೊಡ್ತಾರೆ. ಆಮೇಲೆ ಎನ್ಕ್ವೈರಿ ಆಗುತ್ತೆ. ಆ ಸಂದರ್ಭದಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಕಿರಣ್ ಕುಮಾರ್ ಬಳಿ ಒಂದು ಕೀ ಇರುತ್ತೆ, ಮತ್ತೆ ಮ್ಯಾನೇಜರ್ ಆಗಿರ್ತಕ್ಕಂಥ ತೃಪ್ತಿ ಝಾ ಬಳಿ ಒಂದು ಕೀ ಇರುತ್ತೆ. ಇವರಿಬ್ರು ಬಿಟ್ರೆ ಯಾರು ಸಹ ಕಳ್ತನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಪೂರ್ತಿಯಾಗಿ ಚೆಕ್ ಆಗಿದೆಯಾ? ಇದು ಆರಂಭಿಕ ಹಂತದಲ್ಲಿ ಗೊತ್ತಾಗಿರೋ ಚಿನ್ನ ಅಷ್ಟೇನಾ? ಅಂದ್ರೆ ಏನು 2 kg 787 ಗ್ರಾಮ್ ಕಳುವಾಗಿದೆ ಅನ್ನೋದು ಕಂಪ್ಲೀಟ್ ವೆರಿಫೈ ಆದ್ಮೇಲೆ ಗೊತ್ತಾಗಿದೆಯಾ ಅಥವಾ ಇನ್ನೂ ಆಗಬೇಕಾಗಿದೆಯಾ? ಡೀಟೇಲ್ಸ್ ಗೊತ್ತಾಗಬೇಕಾಗಿದೆಯಾ? ಇನ್ನೂ ವೆರಿಫೈ ಆಗಬೇಕಾಗಿದೆ. ಕಳೆದ 6 ತಿಂಗಳಿಂದ ಸಹ ಈತ ಆರೋಪಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರ್ತಕ್ಕಂಥ ಕಿರಣ್ ಕುಮಾರು ದೋಚ್ಕೊಂಡು ಹೋಗಿ ಆನ್ಲೈನ್ ಬೆಟ್ಟಿಂಗ್ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗಿರ್ತಕ್ಕಂಥದ್ದು. ಇದು ಸುಮಾರು 4 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ದೋಚಿದ್ದಾನೆ. ಈಗ 700 ಗ್ರಾಮ್ ಮಾತ್ರ ರಿಕವರ್ ಆಗಿದೆ. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಮುತ್ತೋಡ್ ಫೈನಾನ್ಸ್ ಸೇರಿದಂತೆ ಇತರ ಫೈನಾನ್ಸ್ಗಳೇನಿದಾವೆ ಚಿನ್ನಾಭರಣವನ್ನು ತೆಗೆದುಕೊಂತಾ ಇರ್ತಕ್ಕಂಥದ್ದು, ಅಕ್ರಮವಾಗಿ ಕಳ್ತನ ಮಾಡಿರ್ತಕ್ಕಂಥದ್ದು ಸೇರಿದಂತೆ ಈ ರೀತಿ ಚಿನ್ನವನ್ನು ಕದ್ದು ತೆಗೆದುಕೊಂಡು ಅವರು ಸಲೀಸಾಗಿ ರಿಸೀವ್ ಮಾಡ್ತಾ ಇದ್ದಾರೆ. ಇದರಿಂದ ರಿಕವರಿ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. ಪ್ರಾಥಮಿಕ ತನಿಖೆ ವೇಳೆ 2 kg 787 ಗ್ರಾಮು ಮಿಸ್ ಆಗಿರೋದು ಗೊತ್ತಾಗಿರ್ತಕ್ಕಂಥದ್ದು. 24 ಮಂದಿ ಚಿನ್ನವನ್ನ ಹಡ ಇಟ್ಟು ಅವರೆಲ್ಲರೂ ಸಹ ಸಾಲವನ್ನ ಪಡೆದಿದ್ರು. ಗ್ರಾಹಕರೇನಿದ್ದಾರೆ ಬ್ಯಾಂಕ್ ನಲ್ಲಿ ಅಂದ್ರೆ ಸ್ಟೇಟ್ ಬ್ಯಾಂಕು ಮತ್ತೆ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ನಾವು ಚಿನ್ನವನ್ನ ಇಟ್ಟು ಏನ್ ಲಾಕರ್ ನಲ್ಲಿ ಇಟ್ರೆ ನಮ್ಮ ಸೇಫ್ ಇರುತ್ತೆ, ಮತ್ತೆ ಸಾಲವನ್ನ ತೆಗೆದುಕೊಂಡ್ರೆ ನಮಗೆ ಗ್ಯಾರಂಟಿ ಇರುತ್ತೆ, ಚಿನ್ನ ವಾಪಸ್ ಬರುತ್ತೆ ಅಂತ ಹೇಳ್ತಾ ಇದ್ರು. ಈಗ ಇಂಡಿಯನ್ ಬ್ಯಾಂಕ್ ಈ ರೀತಿ ಬ್ಯಾಂಕ್ಗಳೇ ನ್ಯಾಷನಲೈಸ್ಡ್ ಬ್ಯಾಂಕ್ಗಳೇ ಸಹ ಸೇಫ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಆರೋಪಿ ಕಿರಣ್ ಕುಮಾರ್ ಅನ್ನ ಬಂಧಿಸಿರ್ತಕ್ಕಂಥ ಪೊಲೀಸರು 700 ಗ್ರಾಮ್ ಚಿನ್ನಾಭರಣವನ್ನ ವಶಪಡಿಸಿಕೊಂಡಿದ್ದಾರೆ. ಉಳಿದ ಚಿನ್ನಕ್ಕಾಗಿ ಸಹ ಹರಸಾಹಸ ಪಡ್ತಾ ಇದ್ದಾರೆ. ಇಲ್ಲಿ ಮುತ್ತೂಟ್ ಫೈನಾನ್ಸ್ ಸೇರಿದಂತೆ ಫೈನಾನ್ಸ್ ಕಂಪನಿಗಳೇನಿದಾವೆ ಆ ಚಿನ್ನವನ್ನ ಕೊಡ್ತಾ ಇಲ್ಲ. ಪೊಲೀಸರು ರಿಕವರಿಗೆ ಹೋದ ಸಂದರ್ಭದಲ್ಲಿ ನಾವು ಕೊಡೋದಿಲ್ಲ, ನಾವು ಚಿನ್ನಕ್ಕೆ ಹಣವನ್ನ ಕೊಟ್ಟಿದ್ದೀವಿ ಕಿರಣ್ ಕುಮಾರ್ಗೆ, ಆತ ಹಣವನ್ನ ತೆಗೆದುಕೊಂಡೋಗಿ ಕಳೆದಿದ್ದಾನೆ, ಅದಕ್ಕೂ ನಾವು ಜವಾಬ್ದಾರಿ ಅಲ್ಲ ಅಂತ ಹೇಳಿ ನುಣುಚ್ಕೊಳ್ಳೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಗಿರಿನಗರ ಪೊಲೀಸರು ಹೈಕೋರ್ಟ್ ಮೊರೆ ಹೋಗ್ತಾ ಇರ್ತಕ್ಕಂಥದ್ದು. ಭಾವನಾ, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.